ಬರಕ್ಕೆ ಬತ್ತಿ ಹೋಗಿದ್ದ ಜಲಪಾತ, ಜಲಾಶಯ, ನದಿಗಳಿಗೆ ಇದೀಗ ಜೀವಕಳೆ ಬಂದಿದೆ. ಮಳೆಗಾಲ ಪ್ರಕೃತಿಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿದ್ದಾನೆ. ಆದರೆ ಇದೇ ಪ್ರಕೃತಿಯ ಮಡಿಲನ್ನ ಹಾಳು ಮಾಡುವಂತಹ ಕೆಲಸ ಪ್ರವಾಸಿಗರಿಂದ ನಡೀತಿದೆ. ತಡೀತಿದ್ದೇನೆ ನಡೀತಾ ಇದೆಯಾ ಅನ್ನೋದು. ಹದ್ದು ಮೀರಿ ವರ್ತಿಸುತ್ತಿದ್ದಾರೆ. ಮಳೆ ನಡುವೆಯೂ ಹುಚ್ಚಾಟ ಮೆರೆಯುತ್ತಿದ್ದಾರೆ. ಪ್ರವಾಸಿ ತಾಣಗಳಲ್ಲಿ ಎಂಜಾಯ್ ಮಾಡೋಕೆ ಬಂದ ಟೂರಿಸ್ಟ್ಗಳು ಮೋಜು ಮಸ್ತಿ ಹೆಸರಲ್ಲಿ ಸಾವಿನ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಅಬ್ಬರದ ಅಲೆಗಳ ನಡುವೆ ಸಮುದ್ರಕ್ಕಿಳಿದು ಮಸ್ತಿ. ಒಂದ್ ಕಡೆ ಮಳೆ ಧೋ ಅಂತ ಸುರಿಯುತ್ತಿದೆ, ಮತ್ತೊಂದ್ ಕಡೆ ಸಮುದ್ರದಲೆಗಳು ರಭಸವಾಗಿ ತೀರಕ್ಕೆ ಅಪ್ಪಳಿಸ್ತಿವೆ. ಈ ನಡುವೆ ಸಮುದ್ರಕ್ಕಿಳಿದು ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ನಿಷೇಧ ಹೇರಿದ್ರು ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಕುಡ್ಲೆ ಬೀಚ್ನಲ್ಲಿ ಪ್ರವಾಸಿಗರು ಸಮುದ್ರಕ್ಕಿಳಿದು ಸಾವಿನ ಜೊತೆ ಸರಸವಾಡ್ತಿದ್ದಾರೆ. ಹೊಸಳ್ಳಿ ಬೆಟ್ಟವನ್ನ ಕೆಸರು ಗದ್ದೆ ಮಾಡಿ ಸವಾರಿ. ಹಾಸನ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಹೊಸಳ್ಳಿ ಬೆಟ್ಟದಲ್ಲಿ ಪ್ರವಾಸಿಗರು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಬೆಟ್ಟದ ಮೇಲೆ ವಾಹನಗಳ ಪ್ರವೇಶಕ್ಕೆ ನಿಷೇಧವಿದ್ರೂ ಹಸಿರು ಹುಲ್ಲಿನ ಮೇಲೆ ಕಾರು ಓಡಿಸಿ ಕೆಸರು ಗದ್ದೆಯನ್ನಾಗಿ ಮಾಡಿದ್ದಾರೆ. ನಿಷೇಧಿತ ಹಾಗೂ ಮೀಸಲು ಅರಣ್ಯದಲ್ಲಿ ಜೀಪು, ಕಾರ್ಗಳನ್ನ ಚಲಾಯಿಸಿದ್ದಾರೆ. ರೀಲ್ಸ್ ಹುಚ್ಚಿಗೆ ಹಸಿರು ಕಾನನವನ್ನ ಹಾಳು ಮಾಡ್ತಿದ್ದಾರೆ. ಕಾಫಿ ನಾಡಿನಲ್ಲಿ ಪ್ರವಾಸಿಗರಿಂದ ವೇಲಿ ಹಾವಳಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ರಾಣಿಸರಿ ಬಳಿ ಪ್ರವಾಸಿಗರು ವೀಲಿಂಗ್ ಮಾಡ್ತಿದ್ದಾರೆ. ರೀಲ್ಸ್ಗಾಗಿ ಕರ್ಕಶ ಶಬ್ದ ಮಾಡ್ತಾ ಸ್ಟಂಟ್ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೂ ಕಿರಿಕಿರಿ ನೀಡ್ತಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ನೋಡಲು ಬರುವವರು ಹಿನ್ನೀರಿಗಿಳಿದು ಜೀವಕ್ಕೆ ಸಂಚಕಾರ ತಂದುಕೊಳ್ತಿದ್ದಾರೆ. ಮುಂಜಾಗ್ರತೆ ಇಲ್ಲದೆ ನೀರಿನ ಅಲೆಗಳ ಜೊತೆ ಎಂಜಾಯ್ ಮೂಡ್ನಲ್ಲಿರೋ ಪ್ರವಾಸಿಗರು ಸೆಲ್ಫಿ ಗೀಳಿಗಿಳಿದಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ಗೆ ಜೀವಕಳೆ ಬಂದಿದೆ. ಹಾಲ್ನೊರೆಯಂತೆ ದುಮ್ಮಿಕ್ಕುತ್ತಿದೆ. ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ. ಅತ್ತ ಕೇರಳದ ವಯನಾಡಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಕಬಿನಿ ಡ್ಯಾಂಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಕಬಿನಿ ಡ್ಯಾಂನಿಂದ 20,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ಅದೇನೇ ಇರಲಿ, ಮಳೆ ನಡುವೆ ಪ್ರಕೃತಿಯ ಸೊಬಗನ್ನ ಸವಿಯಲು ಬರುವ ಪ್ರವಾಸಿಗರು ಜವಾಬ್ದಾರಿಯಿಂದ ವರ್ತಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.